ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರಿಗೆ, ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರಿಗೆ, ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರಿಗೆ. ಜಗತ್ತಿನಾದ್ಯಂತ ಜಗಜ್ಯೋತಿ ಬಸವೇಶ್ವರರ ಜನ್ಮ ದಿನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ನಮ್ಮೆಲ್ಲರ ಹೆಮ್ಮೆಯ, ಈ ನಾಡಿನ ಹೆಮ್ಮೆ ಬಸವಣ್ಣನವರ ಜಯಂತಿಯನ್ನ ನಾವು ಈ ದಿವಸ ಬಳ್ಳಾರಿಯಲ್ಲಿ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಜಿಲ್ಲಾಡಳಿತದ ವತಿಯಿಂದ ಈ ದಿವಸ ನಾವು ಆಚರಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ವಿವಿಧ ಮುಖಂಡರು, ಸಾರ್ವಜನಿಕರು ಸಂಭ್ರಮದಿಂದ ನಾವು ಆಚರಣೆ ಮಾಡಿದ್ದೀವಿ. ಬಸವಣ್ಣನವರು ತಮ್ಮ ವಚನಗಳ ಮೂಲಕ ನಮ್ಮ ಸಮಾಜಕ್ಕೆ ಕೊಟ್ಟಿರುವ ಸಂದೇಶವನ್ನ ನಾವು ಪಾಲಿಸಿದಾಗ ಮಾತ್ರ ನಾವು ಬಸವಣ್ಣನವರಿಗೆ ನಿಜವಾದ ಗೌರವವನ್ನ ನಾವು ಕೊಟ್ಟ ಹಾಗೆ ಆಗುತ್ತೆ. ಹಾಗಾಗಿ ಅವರ ಸಂದೇಶಗಳನ್ನ ನಮ್ಮ ಯುವ ಪೀಳಿಗೆ, ಎಸ್ಪೆಷಲಿ ಇವತ್ತಿನ ಕಾಲದಲ್ಲಿ ಅದನ್ನ ಪಾಲಿಸಿದ್ರೆ ಮಾತ್ರ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ವೈಯಕ್ತಿಕ ಹಾಗೂ ಜಿಲ್ಲಾಡಳಿತ ವತಿಯಿಂದ ಬಸವ ಜಯಂತಿಯ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಮಸ್ಕಾರ. ಇವತ್ತು ವಿಶ್ವಗುರು ವಚನಗಾರರು, ಸಾಹಿತ್ಯಗಾರರು ಮತ್ತು ಕರ್ನಾಟಕದ ಸಂಸ್ಕೃತ ನಾಯಕ ಘೋಷಿಸತಕ್ಕಂತ ಜಗಜ್ಯೋತಿ ಬಸವಣ್ಣ ಅವರ ಹುಟ್ಟುಹಬ್ಬದ ಬಸವ ಜಯಂತಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೀವಿ. ನಮ್ಗೆಲ್ಲ ತಿಳಿದಂತೆ ವಚನಗಳ ಮೂಲಕ ಮೊದಲೇ ಬಾರಿ ಅನುಭವ ಮಂಟಪ ಅಂತ ಪಾರ್ಲಿಮೆಂಟ್ ಅನ್ನು ಘೋಷಿಸಿ ಎಲ್ಲಾ ಸಾಮಾನ್ಯತೆ ತಂದು ಈ ನಾಡಿಗೆ ಅಂತಲ್ಲ, ಇಡೀ ದೇಶಕ್ಕಂತಲ್ಲ, ಇಡೀ ವಿಶ್ವಕ್ಕೆ ಒಂದು ಸಾಂಕೇತಿಕ ಮೆಸೇಜ್ಗಳನ್ನು ಕೊಟ್ಟು ಅವರ ವಚನಗಳಿಂದ ಸಾಮಾನ್ಯ ಜನರಿಗೆ ಹೆಂಗೆ ಬದುಕಬೇಕು, ಯಾವ ರೀತಿಯಾಗಿ ಇರ್ಬೇಕು ಅನ್ನೋದನ್ನ ಹೇಳಿಕೊಟ್ಟಿರ್ತಕ್ಕಂಥ ಬಸವಣ್ಣ ಅವರಿಗೆ ನಾವು ಇವತ್ತು ನೆನ್ಪು ಮಾಡಿಕೊಂಡು ಅವ್ರ ಜಯಂತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಎರಡು ಮಾತು. ನಮಸ್ಕಾರ. ಇವತ್ತು ಇಡೀ ನಾಡಿನಾದ್ಯಂತ ವಿಶ್ವಗುರು ಬಸವಣ್ಣನವರ, ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ಈ ನಾಡಿನ, ಈ ಜಿಲ್ಲೆಯ ಎಲ್ಲ ಜನತೆಗೆ ಬಸವೇಶ್ವರರ ಜಯಂತಿಯ ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತೇನಾಗಿದೆ, ಒಂದು 12ನೇ ಶತಮಾನದಲ್ಲಿ ಬಸವಣ್ಣರು ಈ ನಾಡಿಗೆ ಬಂದ್ರು. ಅದಕ್ಕಿಂತ ಮುಂಚಿತವಾಗಿ ಈ ದೇಶ, ಈ ನಾಡಿನಲ್ಲಿ ಧರ್ಮದ ಹೆಸರುಗಳಲ್ಲಿ, ದೇವರ ಹೆಸರುಗಳಲ್ಲಿ ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಅವ್ರು ಬಂದ ನಂತರ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಮಂತ್ರವನ್ನು ಕೊಟ್ರು. ಈ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಪದದಿಂದ ಒಂದು ಸಮೂಹವನ್ನು ರಚನೆ ಮಾಡ್ತಾರೆ. ಈ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಶಬ್ದದಿಂದ, ಒಂದು ಪದದಿಂದ ಸಮೂಹ ರಚನೆ ಮಾಡಿ, ಅನುಭವ ಮಂಟಪವನ್ನು ರಚನೆ ಮಾಡಿ, ಎಲ್ಲ ಜಾತಿಯ ಜನರು ಆ ಅನುಭವ ಮಂಟಪದಲ್ಲಿ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸತಕ್ಕಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ನಮ್ಮ ಜಗಜ್ಯೋತಿ ಬಸವೇಶ್ವರ ಅವರು. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಸಿದ್ದರಾಮಯ್ಯರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಒಂದು ಬಿರುದನ್ನು ಕೊಟ್ಟಿದ್ವಿ. ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಅವರು ಈ ದೇಶದ, ಈ ನಾಡಿನ ಎಲ್ಲ ಜನರಲ್ಲಿ ಆಸು ಒಕ್ಕಾಗಿ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಒಂದು ಬಿರುದನ್ನು ನಾವು ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರದಿಂದ. ಇವತ್ತು ಬಸವಣ್ಣರ ಹಾದಿಯಲ್ಲಿ ಬಸವಣ್ಣರೇನು ಹಾಕಿಕೊಟ್ಟಿರ್ತಕ್ಕಂಥ ಮಂತ್ರ ಇದೆ, ಕಾಯಕವೇ ಕೈಲಾಸ ಅಂತಕ್ಕಂಥ ಮಂತ್ರದ ಅಡಿಯಲ್ಲಿ ಅವ್ರೇನು ಹೇಳಿದ್ದಾರೆ, ಅದ್ರ ಅಡಿಯಲ್ಲಿ ನಾವೆಲ್ಲರೂ ಸಾಗೋಣ. ಬಸವಣ್ಣವರ ಏನು ಜಾತಿ ಹೋರಾಟದಿಂದ ಹಿಡಿದು, ಜಾತಿ ವಿನಾಶದ ಹೋರಾಟದಿಂದ ಹಿಡಿದು ಅನುಭವ ಮಂಟಪದಲ್ಲಿ ಅವರು ಏನು ಅನಿಸಿಕೆಗಳನ್ನ ಹಂಚ್ಕೊಳ್ತಿದ್ರು,
ಇದೆಲ್ಲವೂ ನಾವೆಲ್ಲ ಸಮಗ್ರವಾಗಿ ಯೋಚನೆ ಮಾಡಿ ನಾವೆಲ್ಲ ಹಾದಿಯಲ್ಲಿ ನಡೆಯೋಣ ಅಂತಕ್ಕಂಥ ವಿಷಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ನೀರ್ ಬೇಕಣ್ಣ. ಈಗಾಗಲೇ ಬಸವಣ್ಣರ ಬಗ್ಗೆ ವಿವರವಾಗಿ ಮುಂಡಗಿ ನಾಗರಾಜಣ್ಣನವರು ತಿಳಿಸಿದ್ದಾರೆ. ಆದ್ರೆ ಆ ಬಸವಣ್ಣನವರ ಏನು ಆದರ್ಶಗಳು ಏನಿದಾವೆ ಅದನ್ನ ನಾವು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅನುಸರಿಸ್ತೀವಿ ಅಂತಕ್ಕಂಥ ಮಾತನ್ನ ನನಗೆ ಹೇಳಕ್ ಇಷ್ಟಪಡ್ತೀನಿ. ಏನ್ ಬಸವಣ್ಣರು ಸಮಾನತೆಯ ಕನಸನ್ನ ಕಂಡಿದ್ರು, ಅಂದ್ರೆ ಹೆಣ್ಣು ಗಂಡು ಯಾವುದೇ ಭೇದ ಇಲ್ಲದೆ ಈ ದೇಶ ಸಮಾನತೆಯಿಂದ ಇರಬೇಕು ಮತ್ತು ಯಾವುದೇ ಜಾತಿ ತಾರತಮ್ಯ ಇರಬಾರದು, ಎಲ್ಲರೂ ಕೂಡ ಸಂತೃಪ್ತಿಯಾಗಿರ್ತಕ್ಕಂಥ ಜೀವನ ನಡೆಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಏನು ಕನಸು ಕಂಡಿದ್ರು, ಅವರ ಕನಸನ್ನು ನನಸು ಮಾಡೋದಕ್ಕೋಸ್ಕರವಾಗಿ 5 ಗ್ಯಾರಂಟಿಗಳನ್ನ ಜಾರಿ ತರುವ ಮೂಲಕ ಈ ನಾಡಿನಲ್ಲಿ ಯಾರು ಕೂಡ ಹಸಿವಿನಿಂದ ಮಲಗಬಾರದು ಮತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಅಂತಕ್ಕಂಥ ಭೇದ ಭಾವ ಇರದೆ ಹೆಣ್ಮಕ್ಳು ಕೂಡ ಎಲ್ಲ ಕಡೆ ಓಡಾಡೋದ್ರ ಮೂಲಕ ಮುಖ್ಯ ವಾಹಿನಿಗೆ ಬರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಶಕ್ತಿ ಯೋಜನೆಯನ್ನ ಜಾರಿ ತಂದು ಎಲ್ಲ ಹೆಣ್ಮಕ್ಳಿಗೆ ಸಮಾನತೆಯನ್ನ ಬಸವಣ್ಣವರು ಏನ್ ಕನಸು ಕಂಡಿದ್ರು, ಸಮಾನತೆ, ಮಹಿಳಾ ಸಮಾನತೆ, ಅದರಂತೆ ನಾವು ಶಕ್ತಿ ಯೋಜನೆ ಜಾರಿ ತಂದ್ವಿ. ಮತ್ತು ಬೆಳಕಿನ ಅಡೆಗೆ ಎಲ್ಲರೂ ಹೋಗ್ಬೇಕಂತ ಹೇಳಿ ಗೃಹಜ್ಯೋತಿ ಜಾರಿ ತಂದ್ವಿ. ಈ ರೀತಿಯಾಗಿ ಮತ್ತೆ ಹೆಣ್ಮಕ್ಳಿಗೆ ಒಂದು ಆರ್ಥಿಕವಾಗಿ ಸಶಕ್ತರಾಗಬೇಕೆಂಬ ದೃಷ್ಟಿಯಿಂದ ತಿಂಗಳಿಗೆ 2,000 ಕೊಡೋದ್ರ ಮೂಲಕ ನಮ್ಮ ಸರ್ಕಾರ ಬಸವಣ್ಣನವರ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.